ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಈ ಕ್ಷಣದ ಪ್ರಮುಖ ಸುದ್ದಿಗಳಿಂದ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ಬಳ್ಳಾರಿಯಲ್ಲಿ ತಲೆ ಮೇಲೆ ಕಲ್ಲು ಎತ್ತಾಕಿ ವೆಂಕಟೇಶ್ ಕೊಲೆಗೈದ ಕೇಸ್ಗೆ ಟ್ವಿಸ್ಟ್. ಪತಿ ಹತ್ಯೆಗೆ ಸುಪಾರಿ ಕೊಟ್ಟಿದ್ದೇ ಪತ್ನಿ ನೀಲವೇಣಿ ಅನ್ನುವುದು ರಿವೀಲ್. 24 ಗಂಟೆಗಳಲ್ಲಿ 11 ಆರೋಪಿಗಳು ಅರೆಸ್ಟ್. ಟನ್ಗಟ್ಲೆ ದಾಖಲೆಗಳಿದ್ರೆ ಬಿಡುಗಡೆ ಮಾಡಲಿ, ಕುಮಾರಸ್ವಾಮಿಗೆ ಸಚಿವ ಎಂಬಿ ಪಾಟೀಲ್ ಸವಾಲು. ಹಿಂದೆಯೂ ಪೆನ್ ಡ್ರೈವ್ ತೋರಿಸಿದ್ರು ಆದ್ರೆ ಹೊರಗಡೆ ಬರಲಿಲ್ಲ ಅಂತ ವ್ಯಂಗ್ಯ. ನಳಿನ್ ಕುಮಾರ್ ಕಟೀಲ್ಗೆ ಮತ್ತೆ ರಾಜಕೀಯ ಸ್ಥಾನಮಾನ ಸಿಗಲಿ. ಕಟೀಲ್ಗಾಗಿ ಡಿಕೆ ಶಿವಕುಮಾರ್ ದೇವರಲ್ಲಿ ಪ್ರಾರ್ಥನೆ. ಮಧೂರು ಶ್ರೀ ಮದನಂತೇಶ್ವರ ಸಿದ್ಧಿವಿನಾಯಕ ದೇವಸ್ಥಾನದಲ್ಲಿ ಪೂಜೆ. ಆಪ್ತರ ಜೊತೆ ಸಿಎಂ ಸಿದ್ದರಾಮಯ್ಯ ಸರಣಿ ಮಾತುಕತೆ. ಹೈಕಮಾಂಡ್ ಭೇಟಿ ಸಂಬಂಧ ಮಾತನಾಡೋಕೆ ಸಿಎಂ ನಿವಾಸಕ್ಕೆ ದೌಡಾಯಿಸ್ತಾ ಇರುವ ಆಪ್ತ ಸಚಿವರು ಮಹದೇವಪ್ಪ, ಸತೀಶ್ ಜಾರಕಿಹೊಳಿ, ಪರಮೇಶ್ವರ್ ಸೇರಿ ಹಲವು ಸಚಿವರ ಚರ್ಚೆ. ಬೆಲೆ ಏರಿಕೆ ವಿರೋಧಿ ಬೃಹತ್ ಪ್ರತಿಭಟನೆಗೆ ಸಜ್ಜಾದ ಜೆಡಿಎಸ್. ಹಳೆ ಮೈಸೂರು ಭಾಗದಲ್ಲಿ ಬೃಹತ್ ಸಮಾವೇಶ ಆಯೋಜನೆಗೆ ನಿರ್ಧಾರ. 20,000ಕ್ಕೂ ಹೆಚ್ಚು ಜನರನ್ನ ಸೇರಿಸಿ ಹೋರಾಟಕ್ಕೆ ಕುಮಾರಸ್ವಾಮಿ ಸೂಚನೆ. ಸರ್ಕಾರಿ ಭೂಮಿ ಮೇಲೆ ಖಾಸಗಿ ಕಂಪನಿಯಿಂದ 100 ಕೋಟಿ ಸಾಲ. ಕಬಿನಿ ಡ್ಯಾಂನಲ್ಲಿ ವಿದ್ಯುತ್ ಉತ್ಪಾದಿಸೋಕೆ ಗುತ್ತಿಗೆ ಪಡೆದ ಸುಭಾಷ್ ಪವರ್ ಕಾರ್ಪೊರೇಷನ್ನಿಂದ ಕಳ್ಳಾಟ. ಸರಗೂರು ತಹಶೀಲ್ದಾರ್ರಿಂದ ಆರ್ಟಿಸಿ ಬದಲಾವಣೆ. ಅಧಿಕಾರಿಗಳ ವಿರುದ್ಧ ರೈತರ ಆಕ್ರೋಶ. ಗದಗದ ಬಡ್ಡಿ ಬಕಾಸುರ ಮಿಸ್ಕಿನ್ ಯಲ್ಲಪ್ಪ ಮತ್ತೊಂದು ಅಟ್ಟಹಾಸ ಬಯಲು. 6 ಲಕ್ಷ ಸಾಲಕ್ಕೆ ಕೋಟ್ಯಂತರ ಬೆಲೆ ಬಾಳುವ 15 ಗುಂಟೆ ಜಾಗ ಖರೀದಿ. ರಿವಾಲ್ವರ್ ತೋರಿಸಿ ಆಸ್ತಿ ಪತ್ರಕ್ಕೆ ಸಹಿ ಮಾಡಿಸಿಕೊಂಡು ಮೋಸ. ಎಸ್ಪಿ ಮುಂದೆ ಎಳೆ ಎಳೆಯಾಗಿ ಬಿಚ್ಚಿಟ್ಟ ಮಹಿಳೆ. ಇನೋವಾ ಕಾರ್ನಲ್ಲಿ ಬಂದು ಬಾರ್ಗಳಲ್ಲಿ ಕೈಚಳಕ. ಜಾಲಹಳ್ಳಿಯ ಹೈವೇ ಎಂಆರ್ಪಿ ಬಾರ್ನಲ್ಲಿ ಕಳ್ತನ ಮಾಡಿದ್ದ ಆರೋಪಿಗಳು. ಸಿಸಿಟಿವಿ ದೃಶ್ಯಾವಳಿ ಆಧರಿಸಿ ಓರ್ವ ಅರೆಸ್ಟ್, ಮತ್ತಿಬ್ಬರಿಗಾಗಿ ಹುಡುಕಾಟ. ಮುಖ್ಯಮಂತ್ರಿ ಪದಕ ವಿಜೇತ ಇನ್ಸ್ಪೆಕ್ಟರ್ ಲಂಚಾವತಾರ. ಪ್ರಕರಣ ಮುಚ್ಚಿ ಹಾಕೋಕೆ 3 ಲಕ್ಷ ಲಂಚ, 50 ಗ್ರಾಂ ಚಿನ್ನಾಭರಣ ಪಡೆದ ಆರೋಪ. ಮಂಗಳೂರು ಮಹಿಳಾ ಠಾಣೆಯ ಇನ್ಸ್ಪೆಕ್ಟರ್ ಬಾಲಕೃಷ್ಣ ವಿರುದ್ಧ ದೂರು. ಬಿಡಿಎ ಎಂಜಿನಿಯರ್ಗಳಿಂದ ಹಣಕ್ಕೆ ಬ್ಲಾಕ್ ಮೇಲ್. ಅವಧೂತ ಗುರುಮೂರ್ತಿ ಸ್ವಾಮೀಜಿ ಹಾಗೂ ಶರತ್ ಬಾಬು ವಿರುದ್ಧ ದೂರು. ಕೆಂಗೇರಿ ಠಾಣೆ ಪೊಲೀಸರು ಎಫ್ಐಆರ್ ದಾಖಲಿಸಿದ ಬೆನ್ನಲ್ಲೇ ಸ್ವಾಮೀಜಿ ನಾಪತ್ತೆ. ಚಿನ್ನದ ವ್ಯಾಪಾರಿಯ ಕಾರು ಅಡ್ಡಗಟ್ಟಿ 3.5 ಕೆಜಿ ಚಿನ್ನ ದೋಚಿ ರಾಬರಿ. ಕೆಜಿಎಫ್ ನಗರಸಭೆ ಸದಸ್ಯ ಜೈಪಾಲ್ ಆಂಧ್ರ ಪೊಲೀಸರ ವಶಕ್ಕೆ. ವಿಕೋಟಾ ಪೊಲೀಸರಿಂದ ಚಿನ್ನ ಹಾಗೂ ಕೃತ್ಯಕ್ಕೆ ಬಳಸಿದ್ದ ಕಾರು ವಶಕ್ಕೆ. ಜೇರಟಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆಯಿಂದಲೇ ಪಂಚಾಯಿತಿಗೆ ದೋಖಾ. 2 ಹುದ್ದೆಗಳನ್ನು ನಿರ್ವಹಿಸಿ ಗೌರವಧನ ಪಡೆದು ಪಂಚಾಯಿತಿಗೆ ವಂಚನೆ. ಅಧ್ಯಕ್ಷೆ ರುದ್ರಾಕ್ಷಿ ವಿರುದ್ಧ ಕ್ರಮಕ್ಕೆ ಸದಸ್ಯರ ಆಗ್ರಹ. ದೇಶಾದ್ಯಂತ ರಾಮನ ಜನ್ಮ ದಿನಾಚರಣೆಯ ಸಂಭ್ರಮ. ರಘುನಂದನನ ದೇವಸ್ಥಾನಗಳಲ್ಲಿ ಮನೆ ಮಾಡಿದ ಹಬ್ಬದ ಸಡಗರ. ಅಯೋಧ್ಯೆಯಲ್ಲಿ ಶ್ರೀರಾಮನಿಗೆ ಸೂರ್ಯ ರಶ್ಮಿಯ ಸ್ಪರ್ಶ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.